ಬದಲಾವಣೆ ಬಡಿದಾಟದ ನಡುವೆ ಒಗ್ಗಟ್ಟಿನ ಮಂತ್ರ ನಾಯಕತ್ವ ಬದಲಾವಣೆ ಚರ್ಚೆಗೆ ತಾತ್ಕಾಲಿಕ ತೆರೆ. ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಒಗ್ಗಟ್ಟು ಅನ್ಯೂನ್ಯತೆ ನಗ್ತಾ ನಗ್ತಾ ಅಕ್ಕಪಕ್ಕ ಕೂತ್ಕೊಂಡು ಮಾತಾಡಿದ್ದು ಏನು ನಡೆದಿಲ್ಲ, ನಮ್ಮ ನಡುವೆ ಯಾವುದು ನಡೆದಿಲ್ಲ, ಆ ಥರದ್ದೇನು ಇಲ್ವೇ ಇಲ್ಲ. ಆನಂತರ ಪತ್ರಕರ್ತರ ಪ್ರಶ್ನೆ ಕೇಳಿದ್ರು, ಪ್ರಶ್ನೆಗಳಿಗೂ ಅಷ್ಟೇನೆ ಯಾವುದು ಇಲ್ಲಪ್ಪ ಅಂತಾನೆ ಅವರ ಉತ್ತರ ಬಂತು. ಸಿಎಂ ಡಿಸಿಎಂ ನಡುವೆ ತಿಂಡಿ ತಿಂದಬೇಕಾದ್ರೆ ಬೆಳಗಿನ ಉಪಹಾರ ತೆಗೆದುಕೊಳ್ಳಬೇಕಾದ್ರೆ ಸಾಕಷ್ಟು ಚರ್ಚೆಗಳು ನಡೆದು ಇಬ್ಬರು ನಗ್ತಾ ಇದ್ರು. ಬಹುಶಃ ಹೈಕಮಾಂಡ್ ನಿರ್ದೇಶನದ ಪ್ರಕಾರ ಬೇರೆ ಥರನೇ ಮೆಸೇಜ್ ಹೋಗ್ತಾ ಇದೆ ರಾಜ್ಯಾದ್ಯಂತ ದೇಶಾದ್ಯಂತ, ಈ ಥರ ಆಗಬಾರದು, ಇಬ್ಬರು ಒಗ್ಗಟ್ಟಿನ ಸಂದೇಶ ಸಾರಬೇಕು, ಅವ್ರ ಮನೆಗೆ ನೀವು ಟಿಫನ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಹೋಗಿ ಅಂತ ಕಳಿಸಿದ್ದಾಗ ಅದರ ಪ್ರಕಾರ ತಿಂಡಿ ತಿಂದು ಬಂದಂತಹ ಇಬ್ಬರು ನಾಯಕರು ಪ್ರೆಸ್ ಮೀಟನ್ನು ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿದ ಮೇಲೆ ಆ್ಯಸ್ ಇಫ್ ಏನು ನಡೆದೇ ಇಲ್ಲ. ಇಷ್ಟು ದಿನಗಳ ವಿದ್ಯಮಾನ ಯಾವುದೋ ಬೇರೆ ಗ್ರಹದಲ್ಲಿ ಆಗ್ತಾ ಇದ್ದಂಥ ವಿದ್ಯಮಾನದ ರೀತಿಯಲ್ಲಿ ಇಬ್ಬರು ಬಹಳ ಅನ್ಯೂನ್ಯವಾಗಿಯೇ ಮಾತಾಡ್ತಾ ಪೊನ್ನಣ್ಣ ಅವರು ಕೂಡ ಜೊತೆಲೇ ಇದ್ರು ಅನ್ಯೂನ್ಯವಾಗಿ ಮಾತಾಡಿಕೊಂಡು ಪ್ರೆಸ್ ಮೀಟನ್ನು ಅಡ್ರೆಸ್ ಮಾಡಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವಿಬ್ಬರು ಬದ್ಧರಾಗಿರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೈ ಅಂಗಳಕ್ಕೇನೆ ನಿರ್ಧಾರವನ್ನು ಬಿಟ್ಟುಬಿಟ್ಟಿದ್ದಾರೆ ಉಭಯ ನಾಯಕರು. ಇಬ್ಬರ ನಡುವೆ ನಡೆದಂತಹ ಚರ್ಚೆ ಬಗ್ಗೆ ಖರ್ಗೆ ಅವರಿಗೆ ಎಐಸಿಸಿ ಅಧ್ಯಕ್ಷರಿದ್ದಾರೆ ಅವರಿಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ವೇಣುಗೋಪಾಲ್ ಅವರಿಗೆ ಸಿಎಂ ಕೊಟ್ಟಿದ್ದಾರೆ. ದೆಹಲಿಯಿಂದ ಸಾಯಂಕಾಲದ ಒಳಗಡೆ ಕರೆ ಬರುವಂತ ಸಾಧ್ಯತೆ ಇದೆ. ಅಲ್ಲಿಂದ ಕರೆ ಬರ್ತಾ ಇದ್ದಂತೆ ದೆಹಲಿಗೆ ಪ್ರಯಾಣ ಮಾಡ್ತಾರೆ. ದೆಹಲಿಯಲ್ಲಿ ವರಿಷ್ಠರ ಜೊತೆ ಇಬ್ಬರ ಮಾತುಕತೆ ಇರುತ್ತೆ. ರಾಹುಲ್ ತೀರ್ಮಾನದ ಮೇಲೆ ನಾಯಕತ್ವದ ಭವಿಷ್ಯ ಒಂದು ಕಡೆ ನಿಂತ್ಕೊಂಡಿದೆ. ಬಜೆಟ್ ಅಧಿವೇಶನದವರೆಗೂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ಬಜೆಟ್ ಅಧಿವೇಶನ ಮುಂದೆ ಫೆಬ್ರವರಿ ಮಾರ್ಚ್ ವೇಳೆಗೆ ಇರುತ್ತಲ್ಲ, ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಇದಾದ ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಬಿಟ್ಟು ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈಗ ಬಜೆಟ್ ಅಂತ ಹೇಳಿದ್ರೆ ಬಜೆಟ್ ಮಂಡಿಸಿದ ತಕ್ಷಣ ಕೊಟ್ಟುಬಿಡ್ತಾರಾ? ಅವತ್ತಿಗೂ ಇದೇ ಗುಂಪುಗಾರಿಕೆ ಇರುತ್ತಾ? ಅದೇ ಅವತ್ತು ಇದೇ ರೀತಿಯಲ್ಲಿ ಬಣಗಳ ಬಲ ಎಷ್ಟಿದೆ ಅದರ ಮೇಲೆ ಡಿಸೈಡ್ ಆಗುತ್ತಾ? ಸಂಖ್ಯಾಬಲದ ಮೇಲೆ ಹೋಗುತ್ತಾ? ಅಥವಾ ಅವತ್ತಿಗೆ ಬಿಟ್ಕೊಡ್ಲೇಬೇಕು ಅಂತ ಏನಾದರೂ ಇದೆಯಾ ನೋಡಬೇಕು. ಆನಂತರ ಆಗಿ ಬರ್ತಕ್ಕಂಥ ಎಲೆಕ್ಷನ್ಗಳು ಗಮನ ಇಟ್ಕೊಳ್ಬೇಕಲ್ವಾ? ಆ ಸಂದರ್ಭಕ್ಕೆ ಯಾವ್ಯಾವ ರಾಜ್ಯಗಳ ಎಲೆಕ್ಷನ್ ಇದೆಯೋ ಎಲೆಕ್ಷನ್ ಮೇಲೆ ಹಾಕೋದು. ಆವಾಗ ಈ ಎಲೆಕ್ಷನ್ ಇದೆ, ಈ ಕಿತ್ತಾಡ್ಕೋಬೇಡಿ, ಎಲೆಕ್ಷನ್ ಮುಗೀಲಿ, ಅದೊಂದು 2-3 ತಿಂಗಳು 4 ತಿಂಗಳು ಆಮೇಲೆ ಅದರಲ್ಲೊಂದು ಅರ್ಧ ವರ್ಷ ಕಳೀತು. ಆನಂತರ ಇನ್ನೊಂದು ವಿಷಯನ ಗೊತ್ತಿಲ್ಲ ನಮಗೆ. ಆದರೆ ಈ ಕ್ಷಣಕ್ಕಂತೂ ಇಬ್ಬರು ಒಟ್ಟಿಗೆನೆ ತಿಂಡಿ ತಿಂದು ಬಂದು ಆರಾಮಾಗಿ ಅನ್ಯೂನ್ಯವಾಗಿರುವ ರೀತಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ. ನಾವಿಬ್ರು ಡಿಕೆ ಶಿವಕುಮಾರ್ ಅವರು ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಒಟ್ಟಿಗೆ, ಅದೇ ರೀತಿಯಲ್ಲಿ ಮುಂದಿನ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ. ನನಗೆ ಡಿಕೆ ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ, ಇವತ್ತಿನವರೆಗೂ ಡಿಫರೆನ್ಸಸ್ ಇಲ್ಲ. ಬಹಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ರೂ ಹೈಕಮಾಂಡ್ನವರು ಏನು ಹೇಳ್ತಾರೆ ಹಾಗೆ ಕೇಳೋದು. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನ ಕೇಳೋದು. ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ಏನ್ ಕೊಟ್ಟ ಮಾತು ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ. We'll go together. Sir, can you clarify, is the 2.5 years agreement is there or not? Whatever High-Command tells. Agreement is there 2.5 years or not? ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ. Whatever High-Command tells, we will obey. You understood it or not? No, ರಾಜಕೀಯವಾಗಿ ನಮ್ಮಿಬ್ರದ್ದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ, ನಮ್ದು ಅಚಲ. ಯಾರು ಮಧ್ಯ if the party wants us to go, definitely we will go, but have some issues. ನಾನು ಸಿದ್ದರಾಮಯ್ಯನವರು ಮಾತಾಡಿದೀವಿ, we both have spoken.
there are which major issues which the parliament members has to take up in this session. Because they are not supporting us, either on the sugarcane or on Mekejola, whatever is there, maize issue and various other programs. Whatever they are promised, they are not committing to help the state, which we are bound to get the support from the central government. Other day, the Honorable Chief Minister met the, we discussed the strategy of 28, we discussed the strategy of 28, 8 assembly session, which is going to be held. How to tackle the opposition party, we'll do it. Whatever they do politics, they may try to create a lot of issues. We are ready to answer to them. As far as political issues is concerned, the leadership issue is concerned, we go by my party high command. Whatever my party high command does,